ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನೊಂದು ಮೇಕ್ ಓವರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಆ್ಯಸ್ ಯೂಶ್ವಲ್ ನೀವೆಲ್ಲ ಇಷ್ಟಪಡ್ತೀರಲ್ಲ ಹಾಗೇ ಬಂದಿದೆ. ಇವತ್ತು ಡಿಫ್ರೆಂಟಾಗಿ ಹೇರ್ ಸ್ಟೈಲು ಮತ್ತು ಮೇಕಪ್ ಸಹ ಬಂದಿದೆ. ಟಿಪ್ಸು ಮತ್ತು ಟ್ರಿಕ್ಸು ನನ್ನ ವಿಡಿಯೋನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವಿಡಿಯೋ ಎಂಡ್ವರೆಗೂ ಇದ್ದೇ ಇರುತ್ತೆ. ಯಾರೂ ಮಿಸ್ ಮಾಡ್ಕೊಬೇಡಿ. ಇನ್ನೂ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಬಿಫೋರೇ ಇವರು ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಸ್ವಲ್ಪ ಆಯಿಲ್ ಇದೆ ಸ್ಕಿನ್ನಲ್ಲಿ ಅಷ್ಟೇ, ಅದು ಬಿಟ್ಟರೆ ತುಂಬ ಡಾರ್ಕ್ ಸರ್ಕಲ್ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಏನೂ ಇಲ್ಲ. ಸೊ ನಾನು ಅವ್ರ ಫೇಸ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಫಸ್ಟು ಈ ಥರ ವೆಟ್ ವೈಪಿಂದ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅವ್ರ ಫೇಸ್ ಮೇಲೆ ಏನಾದರೂ ಡರ್ಟು ಇದ್ದಿದ್ದರೆ ಕ್ಲೀನ್ ಮಾಡಿಕೊಂಡೇ ಮಾಡ್ಕೋಬೇಕು. ಅಥವಾ ಬೇರೆ ಏನಾದರೂ ಕ್ರೀಮ್ಸು ಬೇರೆ ಏನಾದರೂ ಹಾಕ್ಕೊಂಡಿರ್ತಾರಲ್ವ, ಅದನ್ನು ಸಹ ನಾನು ಕ್ಲೀನ್ ಮಾಡಿಕೊಂಡೇ ಇಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅದ್ರ ಮೇಲೆ ಯಾವತ್ತೂ ನಾವು ಮೇಕಪ್ ಮಾಡೋಕ್ಕೆ ಹೋಗಬಾರ್ದು. ಲಿಪ್ಸ್ಟಿಕ್ಕು ನಾನು ಕ್ಲೀನ್ ಮಾಡಬೇಕಾದ್ರೆ ಅವ್ರಿಗೆ ಕಂಫರ್ಟ್ ಇರಲಿ ಅಂತ ಅವ್ರಿಗೆ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೀನಿ. ನಾವು ಮೇಕಪ್ ಮಾಡಬೇಕಾದ್ರೆ ಅವ್ರ ಕಂಫರ್ಟು ನೋಡಿಕೊಂಡು ನಾವು ಮೇಕಪ್ ಮಾಡಬೇಕಾಗತ್ತೆ. ನಾನಿಲ್ಲಿ ಟೋನರ್ ಆಗಿ L4ದು ಮಿಸ್ಟ್ ಯೂಸ್ ಮಾಡ್ತಿದ್ದೀನಿ. ಇದು ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಅಂದರೆ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಇವ್ರದ್ದು ಆಲ್ರೆಡಿ ಸ್ವಲ್ಪ ಆಯಿಲ್ ಸ್ಕಿನ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಆಯಿಲ್ ಫ್ರೀ ಮಾಯ್ಶ್ಚರೈಸರೇ ಯೂಸ್ ಮಾಡ್ತಾ ಇರೋವಂಥದ್ದು. ಇವ್ರದ್ದು ಆಯಿಲಿ ಫೇಸ್ ಅಂದ್ರಿ ಅಲ್ವಾ, ಯಾಕೆ ನೀವು ಕ್ರೀಮ್ ಬೇಸ್ ಯೂಸ್ ಮಾಡ್ತಿದ್ದೀರಾ ಪ್ರಾಡಕ್ಟ್ನ ಅಂತ ಕೇಳ್ಬೋದು. ಅದಕ್ಕೆ ನನ್ನ ಹತ್ರ ಆನ್ಸರ್ ಇದೆ. ಫಸ್ಟು ಸ್ಕಿನ್ನ ಅನಲೈಸ್ ಮಾಡ್ಕೋಬೇಕು ನಾವು. ಆಯಿಲ್ ಸ್ಕಿನ್ ಅಂದಿದ ತಕ್ಷಣ ಎಷ್ಟು ಪ್ರಮಾಣದಲ್ಲಿ ಆಯಿಲ್ ಅವ್ರ ಮೇಲಿದೆ, ಸ್ಕಿನ್ ಮೇಲಿದೆ ಅನ್ನೋದನ್ನು ಫಸ್ಟು ತಿಳ್ಕೊಂಡು ಅದ್ರ ಮೇಲೆ ನಾವು CTMP ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನನ್ನ ಪ್ರಕಾರ ಇದಕ್ಕೆ ಸ್ವಲ್ಪ ಡೀಪ್ ನಾಲೆಡ್ಜ್ ಬೇಕಾಗುತ್ತೆ. ನಾನಿಲ್ಲಿ ಲೈಟಾಗಿ ಮಸಾಜ್ ಕೊಡ್ತಾ ಇದ್ದೀನಿ. ಅದು ಅಬ್ಸರ್ವ್ ಆದರೆ ಸ್ಕಿನ್ ಒಳಗಡೆ ನಮಗೆ ಫ್ಲಾಲೆಸ್ ಮೇಕಪ್ ಚೆನ್ನಾಗಿ ಸಿಗುತ್ತೆ. ಇದಾದಮೇಲೆ ನಾನು ರೀಕೋಡ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಇದು ಸಿಲಿಕಾನ್ ಬೇಸ್ ಪ್ರೈಮರ್ ಆಗಿದೆ. ನೋಡಿ, ಇಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ನಾನು ಅಪ್ಲೈ ಮಾಡ್ತಿದ್ದೀನಲ್ವಾ, ಅದೇ ಥರನೇ ಅಪ್ಲೈ ಮಾಡಿಕೊಂಡ್ರೆ ಪೋರ್ಸ್ ಒಳಗಡೆ ಎಲ್ಲ ನೀಟಾಗಿ ಹೋಗಿ ಅದು ಕೂತ್ಕೊಂಡು ನಮಗೆ ಔಟ್ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಗಂತ ಫುಲ್ ಫೇಸೇ ಹಾಕ್ಕೊಬಾರ್ದು. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕನ್ಸೀಲರು ಅಷ್ಟೇ, ನಾನು 1 ಶೇಡ್ ಡಾರ್ಕರ್ ತೊಗೊಂಡಿದ್ದೀನಿ. ನನಗೆ ಎಲ್ಲಿ ಅವಶ್ಯಕತೆ ಬೇಕು, ಡಾರ್ಕ್ ಸರ್ಕಲ್ ಇದೆ, ಪಿಗ್ಮೆಂಟೇಷನ್ ಇದೆ ಅಂತ ಅನಿಸುತ್ತೋ ಅಲ್ಲಿ ಮಾತ್ರ ಹಾಕ್ಕೊತಿದ್ದೀನಿ. ಇಡೀ ಫೇಸೇ ನಾನು ಅಪ್ಲೈ ಮಾಡ್ಕೊತಿಲ್ಲ. ಇಡೀ ಫೇಸೇ ನಮಗೇನಾದರೂ ಆ ಥರ ಟ್ಯಾನ್ ಆಗಿಬಿಟ್ಟಿದೆ ಫುಲ್ಲು, ಆ ಥರ ಇದ್ದರೆ ಆವಾಗ ಇಡೀ ಫೇಸೇ ಹಾಕ್ಕೊಬೇಕಾಗತ್ತೆ. ಇಲ್ಲಿ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ನೋಡಿಕೊಂಡು ಸ್ಪಾಟ್ ಕರೆಕ್ಷನ್ ಅಂತಾರಲ್ಲ ಆ ಥರ ಸೇಮು, ಆದರೆ ಕನ್ಸೀಲರಿಂದ ನಾನು ಕವರ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾನು ವೆಟ್ ಬ್ಲೆಂಡರಿಂದ ಲೈಟಾಗಿ ಬ್ಲೆಂಡಿಂಗ್ ಕೊಡ್ತಾಯಿದ್ದೀನಿ. ಕನ್ಸೀಲರ್ ಪ್ಯಾಲೆಟ್ ನೇಮ್ ಬಂದು ಕ್ಯಾರೆಕ್ಟರ್ ಅಂತ, ತುಂಬ ಚೆನ್ನಾಗಿದೆ ಈ ಪ್ಯಾಲೆಟ್ಟು. ಇವ್ರದ್ದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನಿಲ್ಲಿ ಮ್ಯಾಟ್ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಹಾಕೋಕ್ಕಿಂತ ಮುಂಚೆ ನಾನು ಸ್ಕಿನ್ ಮೇಲೆ ಒಂದ್ಸರಿ ಅಪ್ಲೈ ಮಾಡಿ ಓಕೆ ಅಂದರೆ ಮಾತ್ರ, ಅಂದರೆ ಅವ್ರ ಸ್ಕಿನ್ಗೆ ಮ್ಯಾಚ್ ಆದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ನಾನಿಲ್ಲಿ ಹುಡಾ ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೇನಿದು ಲಿಕ್ವಿಡ್ ಏನೋ ಹಾಕ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಹುಡಾ ಬಂದುಬಿಟ್ಟು ತುಂಬ ಥಿಕ್ನೆಸ್ ಇರುತ್ತೆ. ಇದನ್ನು ಡೈಲ್ಯೂಟ್ ಮಾಡ್ಕೊಳ್ಳೋದಕ್ಕೆ ನಾವು ಇಂಗ್ಲಾಟ್ ಅಂತ ಬರುತ್ತೆ, ಡ್ಯೂರೋಲಿನ್ ಇದು. ಇದನ್ನು ಹಾಕ್ಕೊಂಡು ನಾನು ಸ್ವಲ್ಪ ವಾರ್ಮಪ್ ಮಾಡ್ಕೊತಿದ್ದೀನಿ. ಆವಾಗ ಸ್ವಲ್ಪ ತೆಳು ಆಗುತ್ತೆ, ಮೇಕಪ್ ಕೂಡ ನಮಗೆ ಲಾಂಗ್ ಲಾಸ್ಟ್ ಬರುತ್ತೆ. ಇದು ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಇದಾದಮೇಲೆ ನಾನು ಫೇಸ್ ಎಲ್ಲ ಈ ಥರ ಬ್ರಷಿಂದ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಸ್ವಲ್ಪ ಬ್ರೈಟ್ ಅನ್ನಿಸ್ಬೋದು. ಎಲ್ಲ ಫಿನಿಶಿಂಗ್ ಆದಮೇಲೆ ಇದು ಸೆಟಲ್ ಡೌನ್ ಆಗುತ್ತೆ. ನಾನಿಲ್ಲಿ ಬ್ರಷಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ರಷಲ್ಲೇ 2-3 ಥರ ಬ್ರಷಸ್ ಸಿಗುತ್ತೆ ನಿಮಗೆ ಫೌಂಡೇಶನ್ ಅಪ್ಲೈ ಮಾಡೋದಕ್ಕೆ ಅಂತಲೇ. ನೀವು ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಬ್ರಷಸ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ತಿದ್ದೀನಿ. ಇದಾದಮೇಲೆ ನಾನು ವೆಟ್ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಂದರೆ ಅಲ್ಲೇ ಸೆಟಲ್ ಆಗೋ ಥರ ಅದನ್ನು ಮಾಡಬೇಕು. ಅಲ್ಲಿಂದ ಅದು ಪ್ರಾಡಕ್ಟ್ ರಿಮೂವ್ ಆಗಿಬಿಡೋ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಇಲ್ಲಿ ಸ್ಮೂತಾಗಿ ಎಷ್ಟು ಸ್ಮೂತಾಗಿ ನೀವು ಹ್ಯಾಂಡ್ಲ್ ಮಾಡ್ತೀರಾ ಮೇಕಪ್ ನಿಮಗೆ ಅಷ್ಟೇ ಸೆಟಲ್ ಲುಕ್ ಬರುತ್ತೆ.
ನಿಮಗೆ ವಿಡಿಯೋ ತುಂಬ ಲೆಂತಿ ಅನಿಸ್ಬೋದು, ಬಟ್ ನನಗೆ ತುಂಬ ಡೀಪ್ ನಾಲೆಡ್ಜ್ ಕೊಡಬೇಕು ಅಂತ ಒಂದು ಇಂಟೆನ್ಷನಿಂದನೇ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಿಮಗೆ ಸ್ಕಿಪ್ ಮಾಡ್ಕೊಂಡು ಮಾಡಿಬಿಡ್ಬೋದು, ಬಟ್ ನೀವು ಯಾರೋ ಎಲ್ಲಿಂದನೂ ನೋಡ್ತಾ ಇರ್ತೀರಾ, ನಿಮ್ಗೊಂದು ಯೂಸ್ಫುಲ್ ಆಗಲಿ ಅಂತಲೇ ನಾನು ವೀಡಿಯೋಸ್ ಮಾಡೋದು. ಇದಾದಮೇಲೆ ನಾನು ರೀಕೋಡ್ ಅವ್ರದ್ದು 2 ಶೇಡ್ ಲೈಟರು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ, ಅಂದರೆ ಹೈಲೈಟ್ ಮಾಡೋದಕ್ಕೆ. ನಾನು ಕರೆಕ್ಟಾಗಿ ಅವ್ರದ್ದು ಸ್ಕಿನ್ ಶೇಡೇ ಹಾಕಿದ್ದೆ ಅಲ್ವಾ, ಇವಾಗ ಸ್ವಲ್ಪ ಬ್ರೈಟ್ನೆಸ್ ಕೊಡೋದಕ್ಕೋಸ್ಕರ 2 ಶೇಡ್ ಲೈಟರ್ ಕನ್ಸೀಲರ್ ಯೂಸ್ ಮಾಡಿಕೊಂಡು ಅಂದರೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಫಾಸ್ಟಾಗಿ ತೋರಿಸಿದ್ದೀನಿ, ಯಾಕಂದರೆ ಬೇರೆ ಬೇರೆ ವೀಡಿಯೋಸ್ನಲ್ಲೆಲ್ಲ ಡೀಟೇಲಾಗಿ ನಾನು ತೋರಿಸಿದ್ದೀನಿ. ಇಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಕೊಂಡೆ ನಾನು ಸ್ವಲ್ಪ ಬೇಗ ತೋರಿಸಿದ್ದೀನಿ ಅಷ್ಟೇ. ಕಣ್ಣು ಮೇಲೂ ಸಹ ನಾನು ಸೇಮ್ ಕನ್ಸೀಲರ್ ಯೂಸ್ ಮಾಡಿಕೊಂಡು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ L4ದು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಇದು ಒಳ್ಳೆ ಪಿಂಕ್ ಶೇಡ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಶೇಡು. ಯಾಕಂದರೆ ಇದು ನ್ಯಾಚುರಲಾಗಿ ಅವ್ರ ಸ್ಕಿನ್ನೇ ಆ ಥರ ಪಿಂಕಿಶ್ ಆಗಿದೆ, ಆ ಥರ ಅನಿಸುತ್ತೆ ಇದು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡೋದ್ರಿಂದ. ನೋಡಿ ಇಲ್ಲಿ ಅಪ್ಲೈ ಮಾಡಿಕೊಂಡು ಅದನ್ನು ಸಹ ನಾನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಕ್ರೈಲಾನ್ ಡರ್ಮಾ ಫಿಕ್ಸಿಂಗ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಪಿಜ್ಜಾ ಪಫಿಂದ ನಾನು ನೀಟಾಗಿ ಅಂಡರ್ ಐ ಲಾಕ್ ಮಾಡ್ತಾಯಿದ್ದೀನಿ ಪೌಡರಿಂದ. ಈ ಥರ ಎಲ್ಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಅವರು ಸ್ವಲ್ಪ ಆಯಿಲಿ ಇದೆ ಅಂತ ಹೇಳಿದ್ರಲ್ವ, ಸೊ ಆಯಿಲೆಲ್ಲ ನಮಗೆ ಕಂಟ್ರೋಲ್ ಆಗುತ್ತೆ. ಇದು ಕ್ರೈಲಾನ್ ಅವ್ರದ್ದು ಡರ್ಮಾ ಫಿಕ್ಸಿಂಗ್ ಪೌಡರ್, ಓಕೆನಾ. ನೋಡಿ ಇಲ್ಲಿ ಯಾವ ಥರ ಕವರ್ ಮಾಡ್ತಿದ್ದೀನಿ ಅಂತ. ಸ್ವಲ್ಪ ನಾನು ಹ್ಯಾಂಡ್ ಮೇಲೆ ಹಾಕ್ಕೊಂಡು ಅದನ್ನು ಆ್ಯಕ್ಟಿವ್ ಮಾಡಿ ಪೌಡರ್ ಎಕ್ಸ್ಟ್ರಾ ಏನಾದರೂ ಇದ್ರೂ ನಮಗಲ್ಲಿ ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ನಾನು ಪೌಡರಿಂದ ಆಲ್ ಓವರ್ ದ ಫೇಸು ಮತ್ತು ನೆಕ್ಕೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೆಕ್ಸ್ಟು ಐ ಮೇಕಪ್ ಸ್ಟಾರ್ಟ್ ಮಾಡೋದ್ರಿಂದ ಐಸ್ ಮೇಲೂ ನಾನು ಸೇಮ್ ಪೌಡರ್ನೇ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಬನ್ನಿ ಇವಾಗ ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ನಾನೊಂದು ಲೈಟ್ ಪಿಂಕ್ ಶೇಡ್ ತೊಗೊಂಡಿದ್ದೀನಿ ಇಲ್ಲಿ ಹುಡಾ ಅವ್ರದ್ದು ರೋಸ್ ಗೋಲ್ಡ್ ಪ್ಯಾಲೆಟಿಂದ. ನೋಡಿ ಇಲ್ಲಿ ಪಿಂಕ್ ಶೇಡ್ ತೊಗೊಂಡು ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫಸ್ಟು. ಇದನ್ನು ಬೇಸ್ ಕಲರ್ ಅಂತಲೂ ನಾವು ಹೇಳ್ಬೋದು, ತುಂಬ ಚೆನ್ನಾಗಿದೆ ಈ ಶೇಡು. ಇವತ್ತು ನಾನು ಮಾಡ್ತಾ ಇರೋಂಥ ಐ ಮೇಕಪ್ ಬಂದು ಸೆಮಿ ಕಟ್ ಕ್ರೀಸ್ ಅಂತ ಹೇಳ್ಬೋದು. ಕಟ್ ಕ್ರೀಸ್ ಅಂದರೆ ನಾವು ಕನ್ಸೀಲರ್ನ ಮತ್ತೆ ಅದ್ರ ಮೇಲೆ ಕಣ್ಮೇಲೆ ಆಫ್ವರೆಗೂ ಹಾಕಿ ಮಾಡೋದಕ್ಕೆ ಕಟ್ ಕ್ರೀಸ್ ಅಂತ ಹೇಳ್ಬೋದು. ಕನ್ಸೀಲರ್ನ ಹಾಕದೆ ಸೇಮ್ ಮೆಥಡಲ್ಲೇ ಮಾಡೋದನ್ನು ನಾವು ಸೆಮಿ ಕಟ್ ಕ್ರೀಸ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಬೇಸ್ ಕಲರಾಗಿ ನಾನು ಪಿಂಕ್ ಕಲರ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ನಾನು ಎರಡೂ ಐಸ್ಗೂ ಸೇಮ್ ಕಲರೇ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಲೈಟ್ ಪಿಂಕ್ ಶೇಡ್ ಇದು ತುಂಬ ಚೆನ್ನಾಗಿದೆ. ನಾವು ಎಷ್ಟು ಚೆನ್ನಾಗಿ ಬ್ಲೆಂಡಿಂಗ್ ಮಾಡ್ತೀವಿ ನಮಗೆ ಮೇಕಪ್ಪು ಅಷ್ಟೇ, ಅಂದರೆ ಐ ಮೇಕಪ್ಪು ಅಷ್ಟೇ ಚೆನ್ನಾಗಿ ಬರುತ್ತೆ, ಯಾವುದೇ ಹಾರ್ಶ್ ಲೈನೂ ಇರೋದಿಲ್ಲ. ನೋಡಿ ಇಲ್ಲಿ ಇದಾದಮೇಲೆ ಅವ್ರ ಸ್ಯಾರಿ ಕಲರಲ್ಲಿ ಗೋಲ್ಡ್ ಇದೆಯಲ್ಲ, ಆ ಗೋಲ್ಡನ್ನ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನಾವು ಆ ಶೇಪ್ ಕೊಟ್ಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಫಿಂಗರೇ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ನಾವು ಅಂದರೆ ಮೇಲೆಲ್ಲ ಸ್ವಲ್ಪ ಹೋಗಿರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಬ್ರಷಿಂದ ಬ್ಲೆಂಡ್ ಮಾಡ್ಕೊಬೇಕು ಅಷ್ಟೇ. ನೋಡಿ ಇಲ್ಲಿ ಸ್ವಲ್ಪ ನಮಗೆ ವಿ ಕಾರ್ನರಲ್ಲಿ ಸ್ವಲ್ಪ ಡಾರ್ಕ್ ಬೇಕಂತ ಅನ್ನಿಸ್ತಿದೆ, ಸೊ ಆದ್ದರಿಂದ ಪಿಂಕಲ್ಲೇ ಇನ್ನೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಹೋಗಿ ನಾನಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಇಷ್ಟು ಡೀಟೇಲಿಂಗಾಗಿ ಹೇಳ್ತಿದ್ದೀನಿ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಅಷ್ಟೇ ನೀಟಾಗಿ ಬರುತ್ತೆ. ಇಲ್ಲಿ ಯಾವ್ಯಾವ ಸ್ಟೆಪ್ನ ನಾನು ಮಾಡಿ ತೋರಿಸ್ತಿದ್ದೀನಿ, ನೀವು ಹಾಗೆ ಮಾಡಿದ್ರೆ ಸೇಮ್ ಐ ಲುಕ್ ಆಗಿರ್ಬೋದು, ಮೇಕಪ್ ಆಗ್ಬೋದು, ನಿಮಗೂ ಸಹ ಬರುತ್ತೆ. ಜಸ್ಟ್ ಪ್ರಾಕ್ಟೀಸ್ ಬೇಕು, ಪೇಷನ್ಸ್ ಬೇಕು, ಜೊತೆಗೆ ನಿಮಗೆ ಆ ನಾಲೆಡ್ಜು ಬೇಕಾಗುತ್ತೆ. ನೆಕ್ಸ್ಟು ನಾನು ಫಾರೆವರ್ 52ದು ಜೆಲ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎರಡೂ ಕಣ್ಗೂ ನಾನು ಜೆಲ್ ಕಾಜಲ್ನ ಲೈನರಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಇವತ್ತು ಐ ಮೇಕಪ್ ತುಂಬ ಏನೋ ಡಾರ್ಕಾಗಿ ಅಥವಾ ಬೇರೆ ಥರ ಎಲ್ಲ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲಾಗೆ ನಾನು ಮಾಡ್ಕೊತಾ ಇರೋವಂಥದ್ದು. ಈ ಜೆಲ್ ಕಾಜಲ್ ಅಪ್ಲೈ ಮಾಡಾದಮೇಲೆ ಲೈಟಾಗೊಂದು ಬ್ಲೆಂಡಿಂಗ್ ಕೊಡ್ತಾಯಿದ್ದೀನಿ, ಯಾಕಂದರೆ ಸ್ಮೋಕಿ ಎಫೆಕ್ಟು ನನಗೆ ಬೇಕಾಗಿದ್ದರಿಂದ ಲೈಟಾಗಿ ಐ ಶ್ಯಾಡೋ ಸೇಮ್ ಬ್ಲ್ಯಾಕ್ ಕಲರ್ ತೊಗೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ, ಇನ್ನೇನಿಲ್ಲ. ಐಬ್ರೋನೂ ಅಷ್ಟೇ ನಾನು ಸಿಂಪಲ್ಲಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ, ತುಂಬ ಡ್ರಾಮ್ಯಾಟಿಕ್ಕಾಗಿ ಆ ಥರ ಏನು ಮಾಡ್ತಾ ಇಲ್ಲ. ಅವ್ರ ಐಬ್ರೋನೇ ಆಲ್ರೆಡಿ ತಿಕ್ಕಾಗಿದೆ, ಇನ್ನೊಂದು ಸ್ವಲ್ಪ ಅಂದರೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ನೋಡಿಕೊಂಡು ಜಸ್ಟ್ ಫಿಲ್ಲಿಂಗ್ ಮಾಡಿಕೊಂಡ್ರೆ ಸಾಕು. ಐಬ್ರೋ ಫಿಲ್ಲಿಂಗ್ ಆದಮೇಲೆ ಕೂಮ್ ಮಾಡ್ಕೊಳ್ಳೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈವನ್ ಆಗುತ್ತೆ.
ಹಾರ್ಶ್ ಲೈನ್ ಎಲ್ಲ. ಇದಾದಮೇಲೆ ನಾನು ಫಾರೆವರ್ 52ದು ಹೈಲೈಟರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಫೇಸ್ ಗ್ಲೋ ಕೊಡೋದಕ್ಕೋಸ್ಕರ. ಇದು ಎಲ್ಲ ನಿಮಗೆ ಯೂಶ್ವಲಿ ಗೊತ್ತಿರೋ ಅಂಥದ್ದೇ. ನನಗೆ ಪ್ಯಾಲೆಟ್ ಅಂದರೆ ತುಂಬ ಇಷ್ಟ ಇದೆ, ಪಿಗ್ಮೆಂಟು ಅಷ್ಟೇ ಚೆನ್ನಾಗಿದೆ. ಸೊ ಲಾಸ್ಟ್ ಸ್ಟೆಪ್ಪಾಗಿ ನಾನು ನೋಸ್ ಕಂಟೋರಿಂಗ್ ಮಾಡ್ತಿದ್ದೀನಿ. ಇವ್ರಿಗೆ ಫೇಸ್ ಕಂಟೋರಿಂಗ್ ಮಾಡಲ್ಲ, ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಅವ್ರದ್ದು ಐಬ್ರೋ ಮೇಲೆ ಫೋರ್ಹೆಡ್ ಏನಿದೆ ಅದು ಕೂಡ ಚಿಕ್ಕದಾಗೇ ಇದೆ. ಫೇಸ್ ಬಂದು ನಾರ್ಮಲ್ಲು, ತುಂಬ ದೊಡ್ಡ ಫೇಸು ಆ ಥರ ಇಲ್ಲ. ಅಂದರೆ ಕಂಟೋರಿಂಗ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅವ್ರ ಫೇಸ್ ಆಲ್ರೆಡಿ ಚಿಕ್ಕದಾಗೇ ಇದೆ. ಸೊ ಜಸ್ಟ್ ನಾನು ನೋಸ್ ಕಂಟೋರ್ ಮಾಡ್ತಿದ್ದೀನಿ ಅಷ್ಟೇ. ಇದಾದಮೇಲೆ ನಾನು ಫಿನಿಷಿಂಗೋಸ್ಕರ ಸ್ವಿಸ್ ಬ್ಯೂಟಿ ಅವ್ರದ್ದು ಲೈನರ್ ಯೂಸ್ ಮಾಡ್ತಾಯಿದ್ದೀನಿ, ಪೆನ್ ಲೈನರ್ ಇದು. ವಾಟರ್ ಲೈನ್ಗೆ ನಾನು ನೈಕಾ ಅವ್ರದ್ದು ಜೆಲ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಕಾಜಲ್ ಹಾಕಾದ್ಮೇಲೆ ನಾನು ಸೇಮ್ ಬ್ಲ್ಯಾಕ್ ಕಲರ್ ಐ ಶ್ಯಾಡೋಯಿಂದ ಕಾಜಲ್ನ ಲೈಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಕಾಜಲು ಸ್ಮರ್ಚ್ ಆಗಬಾರ್ದು ಅನ್ನೋ ರೀಸನ್ನಿಂದ. ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಸೇಮ್ ಐ ಶ್ಯಾಡೋಯಿಂದ ಬ್ಲೆಂಡ್ ಮಾಡ್ಕೊತಾ ಇರೋವಂಥದ್ದು. ನೆಕ್ಸ್ಟ್ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಮೇಲೆ ಬಂದು ಎಮ್ ಶೇಪಲ್ಲಿ ಇರಬೇಕು, ಕೆಳಗಡೆ ಲಿಪ್ಸ್ ಬಂದುಬಿಟ್ಟು ಯು ಶೇಪಲ್ಲಿ ನಾವು ಫಿಲ್ ಮಾಡಿಕೊಂಡ್ರೆ ನಮಗೆ ಎಕ್ಸಾಕ್ಟ್ ಏನು ಲಿಪ್ ಶೇಪ್ ಅಂತ ಇರುತ್ತೆ ಅದು ನಮಗೆ ಎಕ್ಸಾಕ್ಟ್ ಸಿಗುತ್ತೆ. ನೋಡಿ, ಇಲ್ಲಿ ನಾನು ಇದನ್ನೇ ಅಚೀವ್ ಮಾಡ್ತಾ ಇರೋದು. ಈ ಥರ ಫಿಲ್ ಮಾಡಿಕೊಂಡು ಮಾಡಿದ್ರೆ ನಮಗೆ ನೀಟಾಗಿ ಒಂದು ಫಿನಿಶಿಂಗ್ ಕಾಣುತ್ತೆ. ನನಗೆ ಎಕ್ಸಾಕ್ಟ್ ಪಿಂಕ್ ಅವ್ರ ಸ್ಯಾರಿ ಶೇಡೇ ಬೇಕಾಗಿರೋದ್ರಿಂದ ಆ ಕಲರ್ ನನ್ನ ಹತ್ರ ಸಿಂಗಲ್ ಲಿಪ್ಸ್ಟಿಕ್ ಇರಲಿಲ್ಲ. ಸೊ ನಾನು ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಫಾರೆವರ್ 52 ಲಿಪ್ಸ್ಟಿಕ್ ಪ್ಯಾಲೆಟೇ ಸಿಗುತ್ತೆ, ಅದರಿಂದ ನಾನು ಸೆಲೆಕ್ಟ್ ಮಾಡಿಕೊಂಡು ಅವ್ರ ಸ್ಯಾರಿ ಶೇಡೇ ಹಾಕ್ಕೊಳ್ತಾ ಇರೋವಂಥದ್ದು. ಲಿಪ್ಸ್ಟಿಕ್ ಎಲ್ಲ ಫಿಲ್ ಮಾಡಾದಮೇಲೆ ನಾನು ಒಂದ್ಸರಿ ಅವ್ರಿಗೆ ತೋರಿಸ್ತೀನಿ. ಅವ್ರ ಲಿಪ್ ಶೇಪು ಅವ್ರಿಗೆ ನೀಟಾಗಿ ಅವ್ರಿಗೆ ಗೊತ್ತಿರೋದ್ರಿಂದ ಏನಾದರೂ ಎಕ್ಸ್ಟ್ರಾ ಏನಾದರೂ ಫಿಲ್ಲಿಂಗ್ ಬೇಕಾಗಿರುತ್ತೆ ಆ ಥರ ಏನಾದರೂ ಇದ್ದರೆ ಅವ್ರು ಹೇಳ್ತಾರೆ ನನಗೆ. ನಾನು ಅದನ್ನು ಅವರು ಏನಿರುತ್ತೆ ಅದು ನಾನು ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ನಾವು ಕ್ಲೈಂಟ್ಸ್ಗಾಗಿರ್ಬೋದು ಅಥವಾ ಬೇರೆ ಯಾರಿಗಾದ್ರೂ ನಾವು ಮೇಕಪ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಯಾರಿಗಾದ್ರೂ ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಇನ್ ಡೀಟೇಲಾಗಿ ನಾನು ಒಬ್ಬರೊಬ್ಬರು ಸ್ಟೂಡೆಂಟ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಟು ನಾನು ಹೇಳ್ಕೊಡ್ತೀನಿ. ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಫೈನಲಾಗಿ ಬಿಂದಿ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಲಾಸ್ಟಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್ ಹಾಕ್ತಾಯಿದ್ದೀನಿ ಇಲ್ಲಿ, ಯಾಕಂದರೆ ಇದು ಲಾಂಗ್ ಲಾಸ್ಟ್ ಬೇಕಾಗಿರೋದ್ರಿಂದ ಫಿಕ್ಸರು ನಾವು ಯೂಸ್ ಮಾಡಲೇಬೇಕು. ನೆಕ್ಸ್ಟು ಏರ್ ಸ್ಟೈಲು ಎಲ್ಲ ಆದಮೇಲೆ ನಾನು ಲ್ಯಾಶಸ್ ಹಾಕ್ಕೊಡ್ತಾ ಇದ್ದೀನಿ ಅವ್ರಿಗೆ, 2 ಐಸ್ಗೂ. ಲ್ಯಾಶಸ್ ಬಗ್ಗೆ ನನಗೆ ಇನ್ ಡೀಟೇಲಾಗಿ ಹೇಳಿ ಅಂತ ಅಂದ್ಬಿಟ್ಟು ಹೇಳ್ಕೊಡಿ, ವಿಡಿಯೋ ಮಾಡಿ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನೊಂದು ಡೀಟೇಲಿಗಾಗಿ ವಿಡಿಯೋ ಮಾಡ್ತೀನಿ. ಫೈನಲಾಗಿ ನಾನು ಫಾರೆವರ್ 52ದು ಎಕ್ಸ್ಟ್ರಾ ಎಕ್ಸೆಲ್ ಮಸ್ಕರಾ ಬರುತ್ತೆ, ಅದನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ, ಇಲ್ಲಿ ಫೈನಲಾಗಿ ಶೂಟ್ಗೆ ರೆಡಿ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಈ ಐ ಮೇಕಪ್ಪು ಅಥವಾ ಕಂಪ್ಲೀಟ್ ಮೇಕಪ್ಪು ನಿಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ದಯವಿಟ್ಟು ಫಾಲೋ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.